ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ 3D ಎಫೆಕ್ಟಿನ ಶೇಪ್ನ ಒಳಗಡೆ ಪಿಕ್ಚರ್ಸನ್ನು ಹೇಗೆ ಪವರ್ ಕ್ಲಿಪ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಶೇಪನ್ನು ಹಾಕ್ಕೊತಾ ಇದ್ದೀನಿ. ಸೊ ಶೇಪನ್ನು ಹಾಕಿ ಪಿಕ್ ಟೂಲ್ನ ಸಹಾಯದಿಂದ ನಾನು ಒಂದು ಶೇಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಫೆಕ್ಟಿವ್ ಮೆನೆಗೆ ಹೋಗಿ 3D ಎಫೆಕ್ಟ್ಸಲ್ಲಿ 3D ರೊಟೇಟನ್ನು ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ರೊಟೇಟ್ ಬೇಕೋ ಅಷ್ಟು ಶೇಪನ್ನು ನೀವು ಇಲ್ಲಿ ಟೈಪ್ ಮಾಡಿ. ರೀತಿಯಾಗಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಎಷ್ಟು ಶೇಪ್ ಬೇಕು ನೋಡಿ, ಯಾವ ಸೈಡ್ ಜಾಸ್ತಿ. ಸೊ ನಾವು ಒಂದಂತ ತೊಗೊಳ್ತೀನಿ, ಓಕೆ ಕೊಡ್ತೀನಿ. ಸೊ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಸ್ವಲ್ಪ ನಾನು ಸೈಜಸ್ಸನ್ನು ಜಾಸ್ತಿ ಮಾಡ್ತೀನಿ. ಸೊ 3D ರೊಟೇಟಲ್ಲಿದೆ. ಸೊ ಈಗ ಇದಕ್ಕೆ ನಾವು ಪಿಕ್ಚರ್ಸನ್ನು ಹಾಕೋಬೇಕು. ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಅಂತ ತಗೊಳ್ಳಿ. ಇಂಪೋರ್ಟಲ್ಲಿ ನಾವು ನಮ್ಮ ಒಂದು ಆ ಪಿಕ್ಚರ್ಸನ್ನು ನಾವು ತಗೋಬೇಕಾಗುತ್ತೆ. ಇಲ್ಲಿ ಏನು ಮಾಡ್ತಿದ್ವಿ ಅಂದರೆ ಪಿಕ್ಚರ್ಸನ್ನು ನಾವು ಇನ್ಸರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಆಬ್ಜೆಕ್ಟ್ ಮೆನುಗೆ ಹೋಗಿ ಪವರ್ ಕ್ಲಿಪ್ಪಲ್ಲಿ ಪವರ್ ಕ್ಲಿಪ್ ಇನ್ಸೈಡ್ ಫ್ರೇಮ್ ಅಂತ ತಗೊಳ್ಳಿ. ಸೊ ಇನ್ಸೈಡ್ ಆಗಿದೆ. ಈಗ ಇಲ್ಲಿ ಎಡಿಟ್ ಅಂತ ಬರುತ್ತೆ. ಎಡಿಟ್ ಆಪ್ಷನ್ ಸಹಾಯದಿಂದ ಈ ಒಂದು ಪಿಕ್ಚರ್ಸನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಫಿನಿಶ್ ನೋಡಿ. ಈಗ ಈ ಫ್ರೇಮ್ ಒಳಗೆ 3D ಎಫೆಕ್ಟ್ಸ್ ಫ್ರೇಮ್ ಒಳಗಡೆ ನಮ್ಮ ಒಂದು ಫೋಟೋ ಹೋಗಿ ಸೇವ್ ಆಗಿದೆ. ಸೊ ಅದೇ ರೀತಿ ಈಗ ಬೇರೆ ಬೇರೆ ಶೇಪ್ಗಳನ್ನು ನಾವು ತಗೊಂಡು ನೋಡೋಣ. ಈಗ ಮತ್ತೊಂದು ರೆಕ್ಟ್ಯಾಂಗಲ್ ಶೇಪನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಪಿಕ್ ಟೂಲ್ನ ಸಹಾಯದಿಂದ ಎಫೆಕ್ಟ್ಸ್ ಮೇಲೆ ಹೋಗ್ತೇನೆ. 3D ರೊಟೇಟಲ್ಲಿ ಸಿಲಿಂಡರ್ ಅಂತ ಇದೆ. ಈ ಸಿಲಿಂಡರನ್ನು ಓಪನ್ ಮಾಡ್ಕೊತೀನಿ. ಇಲ್ಲಿ ನಂಗೆ ಬೇಕಾದ ರೀತಿಯಲ್ಲಿ ನಾನು ಸೆಲೆಕ್ಷನ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಓಕೆ ಕೊಡ್ತೀನಿ. ಇಲ್ಲಿ ನನಗೆ ಈಗ ಇದರೊಳಗೆ ನಾವು ಪಿಕ್ಚರ್ಸನ್ನು ಹಾಕ್ಬೇಕಂದ್ರೆ ರೈಟ್ ಕ್ಲಿಕ್ ಇಂಪೋರ್ಟ್ ಪಿಕ್ಚರ್ಸ್ ಇಂಪೋರ್ಟ್, ಅದರಲ್ಲಿ ನಾವು ಪಿಕ್ಚರ್ಸನ್ನು ತಗೊಳ್ಳೋಣ. ಪಿಕ್ಚರ್ಸನ್ನು ಇಂಪೋರ್ಟ್ ಮಾಡ್ಕೋಬೇಕು. ಈಗ ಆಬ್ಜೆಕ್ಟಿಗೆ ಹೋಗಿ ಪವರ್ ಕ್ಲಿಪ್ಪಲ್ಲಿ ಫ್ರೇಮ್ ಇನ್ಸೈಡ್ ಅಂತ ತಗೊಳ್ಳಿ. ಈಗ ನಾವು ಎಡಿಟಲ್ಲಿ ಪಿಕ್ಚರ್ಸನ್ನು ಈ ಶೇಪ್ ಒಳಗೆ ಫಿಲ್ ಮಾಡಿ ಕೂರಿಸ್ಬೇಕು. ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ರೆಕ್ಟ್ಯಾಂಗಲ್ ಶೇಪಲ್ಲಿ ಎಫೆಕ್ಟ್ 3D ರೊಟೇಟಲ್ಲಿ ಎಂಬೋಸಸ್ ಅನ್ನು ತಗೊಂಡಿದ್ದೀನಿ. ಸೊ ಎಂಬೋಸಸ್ ಅಲ್ಲಿ ನಾನು ಬೇಕಾಗಿದ್ದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನನಗೆ ಬೇಕಾದಂಥ ಕಲರನ್ನು ಚೂಸ್ ಮಾಡ್ಕೊತೀನಿ. ಸೊ ಇಲ್ಲಿ ಸೈಜಸ್ಸನ್ನು ಮಾಡ್ಕೊಂಡಿದ್ದೀನಿ. ಇದು ಎಂಬೋಸಸ್. ಈ ಎಂಬೋಸಸ್ ಹೊರಗಡೆ ಒಂದು ಫೋಟೋವನ್ನು ಹಾಕಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿರಿ, ಇಂಪೋರ್ಟ್, ಈಗ ಆಬ್ಜೆಕ್ಟ್ ಒಳಗಡೆ ಪವರ್ ಕ್ಲಿಪ್ ಫ್ರೇಮ್ ಇನ್ಸೈಡ್. ಇವಾಗ ಎಡಿಟ್,
ನೋಡಿ ಈ ರೀತಿಯಾಗಿ ಫೋಟೋ ಅಲ್ಲಿ ಕೂರುತ್ತೆ. ಸೊ ನೆಕ್ಸ್ಟ್ ರೆಕ್ಟಾಂಗಲ್ ಶೇಪು 3D ರೊಟೇಟ್ ಅಲ್ಲಿ ಪೇಜ್ ಕರ್ನರ್ ಇದರಲ್ಲಿ ಕೂಡ ನಾವು ಯಾವ ಟೈಪ್ ಪೇಜ್ ಅಲ್ಲಿ ಕರ್ಲರ್ ಬೇಕು ಅದನ್ನು ತಗೊಂಡು ನೀವು ಹಾರಿಜಾಂಟಲ್ ಬೇಕಾ ವರ್ಟಿಕಲ್ ಬೇಕಾ ಯಾವ ರೀತಿಯ ಬೇಕು ಅದ್ರ ಕಲರ್ ಅನ್ನ ನೀವು ಯೂಸ್ ಮಾಡ್ಬೋದು ಇಲ್ಲಿ. ಸೊ ಈ ರೀತಿಯಾಗಿ ಬರುತ್ತೆ. ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಸೈಜ್ ಅನ್ನ ಆಬ್ಜೆಕ್ಟಿಗೆ ಹೋಗಿ ಪವರ್ ಕ್ಲಿಕ್ ಮಾಡೋಣ. ಎಡಿಟ್ ಮಾಡಬೇಕು. ಎಡಿಟ್ ಮಾಡುವಾಗ ನೋಡ್ಕೊಳ್ಳಿ ಒಂದು ಶೇಪ್ ಒಳಗೆ ಕುಂದಿರಿಸಿ. ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಸೈಜ್ ದೊಡ್ಡದು ಬೇಕಾದ್ರೆ ದೊಡ್ಡದು ನೋಡಿ ಈ ರೀತಿಯಾಗಿ ಪಿಕ್ಚರ್ಸ್ ಶೇಪ್ ಒಳಗೋಗಿ ಕುಂದಿರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ಎಫೆಕ್ಟ್ 3D ಅಲ್ಲಿ ಪಿಂಚ್ ಪಂಚ್ ಅಂತ ಇದೆ. ಆ ಪಿಂಚ್ ಪಂಚ್ ಅನ್ನ ನೀವು ತಗೊಂಡ್ರೆ ಸೊ ಇಲ್ಲಿ ಪಿಂಚ್ ಪಂಚ್ ಅನ್ನೋದು ಓಪನ್ ಆಗಿದೆ. ಇದರಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಕೊಟ್ಕೊಂಡು ಓಕೆ ಕೊಡ್ರಿ. ಓಕೆ ಕೊಟ್ಟು ಇಲ್ಲಿ ಏನ್ ಮಾಡ್ಬೇಕು ನಾವು ಸೈಜಸ್ ಅನ್ನು ಸ್ವಲ್ಪ ದೊಡ್ಡ ಮಾಡ್ಕೊಬೇಕು. ಈ ರೀತಿ ಆಗುತ್ತೆ. ಸೊ ಇದಕ್ಕೆ ನಾವೇನ್ ಮಾಡಬೇಕು ಶೇಪಿಗೆ ಪಿಕ್ಚರ್ಸ್ ಅನ್ನ ಹಾಕ್ಬೇಕಾದ್ರೆ ಇಂಪೋರ್ಟ್ ನೋಡಿ ಆಬ್ಜೆಕ್ಟ್ ಹೋಗಿ ಪವರ್ ಕ್ಲಿಕ್ ಈಗ ಎಡಿಟ್. ಯಾಕಂದ್ರೆ ಎಡಿಟ್ ಯಾಕೆ ಮಾಡ್ಬೇಕು ಅಂದ್ರೆ ಶೇಪಿನ ಒಳಗಡೆ ನಾವು ಕರೆಕ್ಟಾಗಿ ಕುಂದಿರ್ಸಿರೋದಿಲ್ಲ. ಸೊ ಅದರಿಂದ ನಾ ಇನ್ನೊಂದು ಮೆಥಡಲ್ಲಿ ಕುಂದಿರ್ಸೋದು ಶೇಪಿನ ಒಳಗಡೆ ಫಸ್ಟ್ಗೆ ಅದನ್ನ ತೋರಿಸಿದ್ದೀನಿ. ಆ ಒಂದು ವಿಡಿಯೋನ ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಇಲ್ಲಾಂದ್ರೆ ಡೈರೆಕ್ಟ್ ನಮಗೆ ಇಲ್ಲಿಯೇ ನಾವು ಕುಂದಿರ್ಸ್ಬೇಕಂದ್ರೆ ಹಾಗೂ ಕುಂದಿರ್ಸ್ಬೋದು. ಅದು ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ 3D ಎಫೆಕ್ಟ್ ಇದರಲ್ಲಿ ಶೇಪ್ ರಿಯರ್ ಇದನ್ನ ನಾವು ತಗೊಂಡ್ರೆ ಓಕೆ ಕೊಡ್ತೀನಿ. ಸೈಜಸ್ ಸ್ವಲ್ಪ ಜಾಸ್ತಿ ಮಾಡ್ಕೊತಿರ್ತೀನಿ. ಸೊ ಇದಕ್ಕೆ ಏನು ಮಾಡಬೇಕು ಫೋಟೋವನ್ನು ಇನ್ಸರ್ಟ್ ಮಾಡಬೇಕು. ಆಬ್ಜೆಕ್ಟ್ ಹೋಗಿ ಪವರ್ ಕ್ಲಿಪ್ಗೆ ಹೋಗಿ ಇಲ್ಲಿ ಪ್ಲೇಸ್ ಇನ್ಸರ್ಟ್ ಹೋಗಿ ಇಲ್ಲಿ ಬಂದು ಈ ರೀತಿಯಾಗಿ ಫೋಟೋ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್
ಜಿಗ್ಜಾಗ್. ಇದು ಸ್ವಲ್ಪ ಎಳೆದಾಗಿರುತ್ತೆ ಇದು ನೋಡಿದ್ರೆ. ಇದಕ್ಕೂ ಕೂಡ ಪಿಕ್ಚರ್ಸ್ ಅನ್ನ ಹಾಕ್ಬೇಕಂದ್ರೆ ಇಂಪೋರ್ಟ್. ಆಬ್ಜೆಕ್ಟ್ ವರ್ಕ್ ಸರ್ಫೇಸ್ ಎಡಿಟ್. ಇಲ್ಲಿ 3D ಎಫೆಕ್ಟ್ ನಲ್ಲಿ ಬರುವಂತ ಎಲ್ಲ ಶೇಪ್ಗಳನ್ನು ನಾನು ಇಲ್ಲಿ ತಗೊಂಡು ಆ ಒಂದು ಡಿಸೈನ್ಸ್ಗಳಲ್ಲಿ ಫೋಟೋಗಳನ್ನು ಹಾಕಿದ್ರೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮುಂದಿನ ದಿನ ಬೇರೆ ಒಂದು ಎಫೆಕ್ಟಿನ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.